ಇವತ್ತು ನಾವು ಒಂದು ಪೆಟ್ರೋಲ್ ಬಂಕಿಗೆ ಹೋಗ್ತಿದೀವಿ. ನೋಡಿ ಜನ ನೋಡಿ ಎಷ್ಟು ಜನ ಇದಾರೆ, ಎಷ್ಟು ಪಾರ್ಕಿಂಗ್ ಇದೆ, ಟೂರಿಸ್ಟ್ ಅಟ್ರಾಕ್ಷನ್ ತರ ಆಗೋಗಿದೆ. ಇದ ನೋಡಿ ಬಕ್ಕೀಸ್ ಗೊಂಬೆ, ಸ್ಟಡ್ಡೆಡ್ ಸೊ ಏನಿಲ್ಲ ಇಲ್ಲಿ ಏನಿಲ್ಲ ಬಂದಿದ್ದವರೆಲ್ಲ ಬಂದು ಪಿಟ್ ಸ್ಟಾಪ್. ನೋಡಿ ಗ್ಯಾಸ್ ಸ್ಟೇಷನ್ ಎಷ್ಟು ದೊಡ್ಡದಿದೆ. ಕಡೆ ಹೆಂಗ್ ದೋಸಾ ಹೆಂಗ್ ನೋಡ ಪಟ್ ಅಂತ ಹಿಂಗ್ ಹಾಕಿ ಹಿಂಗ್ ಬಿಸಿ ನೋಡಿ ಜನ ಗಿಡ ತರ ತಗೊಂಡ್ ಹೊಂಟಾರೆ. ಕಟ್ ಮಾಡ್ತಾ ಏನೋ ಕಟ್ ಮಾಡೋದಲ್ಲಿ $1 ಇಂದ ಬಕೆಟ್ ತಗೊಂಡ್ ಹೋಗೋಣ. ಕಾಟನ್ ಕ್ಯಾಂಡಿ ಫೇಮಸ್ ಐಟಮ್ಸ್ ತಗೊಂಡಿದೀವಿ, ಅದು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಏನು ರಿಯಾಕ್ಷನ್ ಬರುತ್ತೆ, ಟೂತ್ ಪೇಸ್ಟ್ ತಿಂದಂಗ ಆಗತೈತಿ. Hey guys, ನಾವು ನಿಮ್ಮ ಕನ್ನಡ ಕಪಲ್ ಚೈತ್ರ ಅಂಡ್ ಚನ್ನು ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ 2 Tickets Anywhere. ನಮ್ಮ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. Hey guys, welcome back to our channel. ನಾವು ನಿಮ್ಮ ಕನ್ನಡ ಕಪಲ್ ಚೈತ್ರ ಅಂಡ್ ಚನ್ನು. ನಾವು USA ಇಂದ ಕನ್ನಡ ವ್ಲಾಗ್ಸ್ ಮಾಡ್ತೀವಿ. ನಮ್ ಪ್ರೀವಿಯಸ್ ವ್ಲಾಗ್ಸ್ ನೋಡಿದ್ರೆ ನಿಮಗೆ ಗೊತ್ತಿರಬಹುದು, ಅಮೆರಿಕಾದ ಎಕ್ಸ್ಪೀರಿಯನ್ಸಸ್, ಫುಡ್ ವ್ಲಾಗ್ಸ್ ಮತ್ತೆ ಟ್ರಾವೆಲ್ ಅಡ್ವೆಂಚರ್ಸ್ ನ ಈ ವ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಿದೀವಿ. ಇವತ್ತು ನಾವು ಒಂದು ಸ್ಪೆಷಲ್ ಆಗಿರೋ ಜಾಗಕ್ಕೆ ಹೋಗ್ತಿದೀವಿ. ಎಲ್ಲಿ ಗೊತ್ತಾ ಚನ್ನು? ಎಲ್ಲಿಗೆ? ಇವತ್ತು ನಾವು ಒಂದು ಪೆಟ್ರೋಲ್ ಬಂಕಿಗೆ ಹೋಗ್ತಿದೀವಿ. ಯಾಕಪ್ಪ ಇವತ್ತು ಪೆಟ್ರೋಲ್ ಬಂಕ್ ವಿಸಿಟ್ ಮಾಡ್ತಿದೀವಿ ಅಂತ ನೀವ್ ಅನ್ಕೊಂತಿರ್ಬೋದು. ಅಮೆರಿಕಾದ ಮೋಸ್ಟ್ ಫೇಮಸ್ ಪೆಟ್ರೋಲ್ ಬಂಕಿಗೆ ಹೋಗ್ತಿದೀವಿ. ಈ ಪೆಟ್ರೋಲ್ ಬಂಕ್ ಬರೀ ಒಂದು ಗ್ಯಾಸ್ ಸ್ಟೇಷನ್ ಅಲ್ಲ, ಅಂದ್ರೆ ಬರೀ ಪೆಟ್ರೋಲ್ ಪಂಪ್, ಪೆಟ್ರೋಲ್ ಹಾಕಿಸ್ಕೊಳಕ್ ಬರಲ್ಲ ಇಲ್ಲಿ ಜನ. ಇದು ಇನ್ಫ್ಯಾಕ್ಟ್ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗಿದೆ ಅಂಡ್ ಆಲ್ಸೋ ಟ್ರಿಪ್ ಡೆಸ್ಟಿನೇಷನ್ ತರ. ಜನ ಟ್ರಿಪ್ಪಿಗೆ ಹೋಗ್ಬೇಕಾರೆ, ರೋಡ್ ಟ್ರಿಪ್ಸ್ ಮಾಡ್ಬೇಕಾರೆ ಈ ಜಾಗಕ್ಕೆ, ಈ ಗ್ಯಾಸ್ ಸ್ಟೇಷನ್ ವಿಸಿಟ್ ಮಾಡ್ತಾರೆ. ಸೊ ಬನ್ನಿ ಅಮೆರಿಕಾದ ಮೋಸ್ಟ್ ಫೇಮಸ್ ಬಕ್ಕೀಸ್ ಅನ್ನೋ ಗ್ಯಾಸ್ ಸ್ಟೇಷನ್ ಅಂದ್ರೆ ಪೆಟ್ರೋಲ್ ಬಂಕ್ ಹೇಗಿದೆ ಅಂತ ನೋಡೋಣ. ಸೊ ಬನ್ನಿ ನಮ್ ಜೊತೆ ಅಮೆರಿಕಾದ ಬಕ್ಕೀಸ್ ಪೆಟ್ರೋಲ್ ಬಂಕ್ ಅಂದ್ರೆ ಗ್ಯಾಸ್ ಸ್ಟೇಷನ್ ನ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು. ನಮ್ ಚಾನೆಲ್ಗೆ ನೀವು ಹೊಸಬ್ರಾಗಿದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು 2 Tickets Anywhere. ಇದೇ ತರ ನಿಮಗೆ ಅಮೆರಿಕನ್ ಎಕ್ಸ್ಪೀರಿಯನ್ಸಸ್ ಇನ್ನ ಯಾವ್ದಾರ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಇದ್ರೆ ನಮಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಹೇಳಿ. ವಿ ಆರ್ ಮೋರ್ ದನ್ ಹ್ಯಾಪಿ ಟು ಎಕ್ಸ್ಪ್ಲೋರ್ ಇಟ್ ಫಾರ್ ಯು ಗೈಸ್. ನಾವಿವಾಗ ಬಕ್ಕೀಸಿಗೆ ಬಂದಿದೀವಿ. ಜನ ನೋಡಿ ಎಷ್ಟು ಜನ ಇದಾರೆ, ಎಷ್ಟು ಪಾರ್ಕಿಂಗ್ ಇದೆ, ಎಷ್ಟು ಇರ್ಬೋದ್ಲ ಇದು ಏರಿಯಾ ದೊಡ್ಡದು. ಚಲೋ ಎಲ್ಲಾ ಬಕ್ಕೀಸು ಇಷ್ಟು ದೊಡ್ಡ ಅದಾವೇನ್ಲೇ? ಎಲ್ಲಾದ್ರಾಗೂ 100+ ಮಟ ಅದಾವೇನ ಪೆಟ್ರೋಲ್ ಬಂಕ್ಸ್? ಒಂದ್ ಬಾಳ ದೊಡ್ಡದೈತಿ. ಒರಿಜಿನಲ್ ಫಸ್ಟ್ ಕ್ಯಾತಿ ಟೆಕ್ಸಸ್ ನಾಗ ಎಲ್ಲೋ ಸ್ಟಾರ್ಟ್ ಆಗಿದ್ದು. ಹೌದಾ? ಬಾಳ ದೊಡ್ಡದೈತಿ. ಇದ ದೊಡ್ಡದೈತಿ ಅಂದ್ರೆ ಅದ ಹೆಂಗಿರ್ಬಾರ್ದು ಯೋಚನೆ ಮಾಡಿ. ಸೀರಿಯಸ್ಲಿ ನೋಡಿ ಪೆಟ್ರೋಲ್ ಬಂಕ್ಸ್ ನೋಡಿ. ಓ ಮೈ ಗಾಡ್, ಆ ಕಾರ್ನರ್ ಇಂದ ಈ ಎಲ್ಲ ಫುಲ್ ಅದಾವ. ಮತ್ತೆ ನಾನು ಫಸ್ಟ್ ಸ್ಟಾರ್ಟಿಂಗ್ ಖಾಲಿ ಐತಿ, ಉಳಿದಿದಲ್ಲ ಅಂದ್ರೆ ಒಂದೆರಡು ಖಾಲಿ ಇರ್ತಾವ ಬಿಟ್ಟಿದ್ದಾಗ. ಎಷ್ಟು ಫುಲ್ ಇದೆ ನೋಡಿ, ಎಲ್ಲಾ ಜನ ತುಂಬಿದಾರೆ. ಅಂಡ್ ಇದನ್ನು ಪಾರ್ಕಿಂಗ್ ಲಾಟು ಅಷ್ಟೇ ತುಂಬಿದ. ವರ್ಲ್ಡ್ಸ್ ನ ಲಾರ್ಜೆಸ್ಟ್ ಪೆಟ್ರೋಲ್ ಬಂಕ್ ನೋಡಿ. ಆ ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿ ಪೆಟ್ರೋಲ್ ಪಂಪ್ಸ್ ಒಂದ್ರಲ್ಲಿ ಎರಡೆರಡು ಇದೆ ಇಲ್ಲಿ ಸ್ಟಾರ್ಟ್ ಆಗಿ ಅಲ್ಲಿ ಕೊನೆವರೆಗೂ ಎಷ್ಟು ನಿನಗೆ ಕಾಣ್ತಿದಾನೋ ಅಲ್ವಾ ಗೊತ್ತಿಲ್ಲ. ಸುಮಾರು ಇಲ್ಲಿ ಎಷ್ಟಿದೆ ಅಂತ ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ ಅಲ್ಲ ನಮಗೆ. ಪೆಟ್ರೋಲ್ ಪಂಪ್ ನೋಡಿ ಹೇಗಿದೆ. ಅಫ್ಕೋರ್ಸ್ ಇಲ್ಲಿ ಮತ್ತೆ ಪೆಟ್ರೋಲ್ ನ ಗ್ಯಾಸ್ ಅಂತಾರೆ. ನೆಕ್ಸ್ಟ್ ಇದು ಡೀಸೆಲ್. ಬಕೀಸ್ ಅವ್ರದ್ದು ಸಿಂಬಲ್ ಕೂಡ ಇದೆ. ಬಕೀಸ್ ಅಲ್ಲಿ ಇದೀವಿ ನಾವಿವಾಗ. ಏನಪ್ಪಾ ಇದು ಪೆಟ್ರೋಲ್ ಬಂಕ್ ವಿಡಿಯೋ ಮಾಡ್ತಿದೀವಿ ಅಂತ ಅನ್ಕೊಂತಿರ್ಬೋದು ನೀವು, ಬಟ್ ಇದು ಬಂದು ನಾನು ಹೇಳಿದ್ನಲ್ಲ ನಿಮಗೆ ವಿಡಿಯೋ ಫಸ್ಟ್ ಅಲ್ಲೇನೆ, ಒನ್ ಆಫ್ ದ ಲಾರ್ಜೆಸ್ಟ್ ಗ್ಯಾಸ್ ಸ್ಟೇಷನ್ಸ್ ಆಗಿರುತ್ತೆ. ಸೊ ಇದು ಗ್ಯಾಸ್ ಪಂಪ್ಸ್ ಅಲ್ದಲ್ಲೇ ಅಂಗಡಿ ಕೂಡ ಇದೆ. ಅಂಗಡಿನಲ್ಲಿ ಏನೇನ್ ಸಿಗುತ್ತೆ ಅನ್ನೋದು ನಿಮಗೆ ತೋರಿಸ್ತೀವಿ. ನಮ್ ಹಿಂದೆನೆ ಇರೋದು ಬಕೀಸ್ ಅಂಗಡಿ. ಇಲ್ಲಿ ಪಂಪ್ಸ್ ಎಷ್ಟು ಉದ್ದ ಇದೆ ಅಲ್ಲ, ಆಗ್ಲೇ ತೋರಿಸಿದ್ನಲ್ಲ. ಇದು ಸ್ಟೋರ್ ಕೂಡ ಅಷ್ಟೇ ದೊಡ್ಡದಿದೆ. ಈ ಪಂಪಿಗೆ ಬರೀ ಗ್ಯಾಸ್ ಹಾಕಿಸ್ಕೊಳಕಲ್ಲ, ಜನ ಲಿಟ್ರಲಿ ಟ್ರಿಪ್ಪಿಗೆ ಹೋಗ್ಬೇಕಾರೆ ಇದೊಂದು ಸ್ಟಾಪ್ ತರ. ಇಲ್ಲಿಗೆ ಬಂದು ಜನ ವಿಸಿಟ್ ಮಾಡಿ ಗಿಫ್ಟ್ಸ್ ಎಲ್ಲ ತಗೊಂಡು ಹೋಗ್ತಾರೆ. ಅಷ್ಟು ಚೆನ್ನಾಗಿದೆ, ಅಷ್ಟು ಪಾಪ್ಯುಲರ್ ಆಗಿದೆ. ಮೊನ್ನೆ ಫಿಫಾ ನೋಡಕ್ ಬಂದಿದ್ರಲ್ಲ ಆಸ್ಟ್ರೇಲಿಯನ್ಸ್, ಜರ್ಮನಿ, ಇಲ್ಲಿ ಬಂದ್ ಇಲ್ಲಿ ಪಿಟ್ ಸ್ಟಾಪ್ ಮಾಡಿ ಹುಚ್ಚಿ ವಿಡಿಯೋಸ್ ಮಾಡ್ಕೊಂಡು ಫಿಫಾಗ್ ಬಂದಿದ್ದವರೆಲ್ಲ ಬಂದು ಪಿಟ್ ಸ್ಟಾಪ್. ಸೊ ನಾನು ಹೇಳ್ತೀನಲ್ಲ ನಿಮಗೆ, ಲಿಟ್ರಲಿ ಜನ ಇದನ್ನ ಒಂದು ಗ್ಯಾಸ್ ಸ್ಟೇಷನ್ ಅಲ್ಲ, ಒಂದು ಟೂರಿಸ್ಟ್ ಅಟ್ರಾಕ್ಷನ್ ತರ ಆಗೋಗಿದೆ. ಅಂಡ್ ಇದು USA ನಲ್ಲಿ ಎಷ್ಟೊಂದು ಸ್ಟೇಟ್ಸ್ ಅಲ್ಲೂ ಇದೆ, ಬರೀ ಟೆಕ್ಸಸ್ ಅಲ್ಲ. ಬಟ್ ಬಕೀಸ್ ಸ್ಟಾರ್ಟ್ ಆಗಿದ್ದು ಟೆಕ್ಸಸ್ ಅಲ್ಲೇ. ಟೆಕ್ಸನ್ಸಿಗೆ ತುಂಬಾ ಇಷ್ಟ ಆಗಿ ಈಗ ಇದು ಒನ್ ಆಫ್ ದಿ ಪಾಪ್ಯುಲರ್ ಅಟ್ರಾಕ್ಷನ್ಸ್ ಆಗೋಗಿದೆ ಬಕೀಸ್ ಅಂತ. ತುಂಬಾನೇ ಪಾಪ್ಯುಲರ್ ಆಗಿದೆ. ಬಕೀಸ್ ಅಲ್ಲಿ ಏನಪ್ಪಾ ತುಂಬಾ ಅಷ್ಟು ಪಾಪ್ಯುಲರ್, ಏನಕ್ಕೆ ಅಂಗಡಿ ಅಷ್ಟು ಫೇಮಸ್ ಇದೆ ಅಂತ ಈ ವಿಡಿಯೋನಲ್ಲಿ ನಾವು ನಿಮಗೆ ತೋರಿಸ್ತೀವಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಅಂಡ್ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಒಳಗಡೆ ಹೋಗೋಣ. ಇದು ಗ್ಯಾಸ್ ಸ್ಟೇಷನ್ ಪೆಟ್ರೋಲ್ ಬಂಕಿಗೆ ಬಂದಿರೋದು ನಾವು. ಪೆಟ್ರೋಲ್ ಬಂಕ್ ಒಳಗಡೆ ಇರೋ ಶಾಪ್ ಇದು. ಇಲ್ಲಿ ನಿಮಗೆ ಗಿಫ್ಟ್ ಐಟಮ್ಸ್, ಕ್ಲೋದಿಂಗು, ಫುಡ್, ಬೇಕರಿ ಎಲ್ಲಾನು ಸಿಗುತ್ತೆ. ನೋಡಿ ಬುಕ್ಸ್, ಟಾಯ್ಸ್ ಐತ್ ನೋಡಿ. ಬುಕ್ಸ್ ಏನ್ ಬೇಕು ಎಲ್ಲ ಸಿಗುತ್ತೆ. ಇದು ಮಾಲ್ ಇದ್ದಂಗೆ ಐತದ.
ಓ ಮೈ ಗಾಡ್, ನಾವು ಆಕ್ಚುಲಿ ತುಂಬಾ ಸತಿ ಬಂದಿದ್ದೀವಿ ಬಟ್ ಇಷ್ಟೊಂದು ಎಕ್ಸ್ಪ್ಲೋರ್ ಮಾಡಿಲ್ಲ. ಚನ್ನು ಹೌಡಿ ಚಾಯ್. ಹೌಡಿ ಹೌಡಿ. ಟೆಕ್ಸಸ್ಸಿನ ಫೇಮಸ್ ಕೌಬಾಯ್ ಹ್ಯಾಟ್ಸ್ ಇದು. ಟೆಕ್ಸಸ್ ಅಲ್ಲಿ ತುಂಬಾನೇ ಪಾಪ್ಯುಲರ್ ಕೌಬಾಯ್ ಹ್ಯಾಟ್ಸ್, ಬೂಟ್ಸ್ ಎಲ್ಲ, ಬಿಕಾಸ್ ಟೆಕ್ಸನ್ಸ್ ಫೀಲಿಂಗ್ ಇದು. ನೆಕ್ಸ್ಟ್ ಟೈಮ್ ಇಂಡಿಯಾ ಹೋಗ್ಬೇಕಾದ್ರೆ ನಿಮ್ಮ ಡ್ಯಾಡಿ ತಗೊಂಡೋಗೋಣ. ಕೌಬಾಯ್ದಾಗ ಯಾರಿ ಹೌಡಿ, ನೀನು ಹಾಕೋ, ತಗೋ, ಬ್ಯಾರದ್ ಹಾಕೋ. ಕೌಬಾಯ್ ಯಾರಪ್ಪ ನೀನು? ಹೌಡಿ. ಹೌಡಿ ಹೌಡಿ ರೀ, ಹೌಡಿ. ಹೌಡಿ ಅಂದ್ರೆ ಇಲ್ಲಿ ಹೆಲೋ ಅಂತ ಅಲ್ಲ, ಟೆಕ್ಸಸ್ ಅಲ್ಲಿ ಹೌಡಿ ಅಂತಾರೆ. ಹೌಡಿ. ಫುಲ್ ಕ್ಯಾಂಪಿಂಗ್ ಐಟಮ್ಸ್ ನೋಡ್ಲಿ ಎಷ್ಟು ಮಸ್ತ್ ಇಟ್ಟಾರ. ಏನ್ ಬೇಕು ನೀ ಇಲ್ಲಿ ಬಂದು ಟ್ರಿಪ್ ಹೋಗೋಮಂದ್ ಇಲ್ಲಿ ಬಂದ್ವಿ ಅಂದ್ರ ಎಲ್ಲ ಸಿಗ್ತತಿ. ಟೀ, ಸ್ನಾಕ್ಸ್, ಟಾಯ್ಲೆಟ್ರೀಸ್, ಡ್ರಿಂಕ್ಸ್. ಚನ್ನು ಏನ್ ಬೇಕು ನಿನಗ? ನಂಗೆ ಕೌಬಾಯ್ ಹ್ಯಾಟು, ಕೌಬಾಯ್ ಶೂಸ್, ಒಂದ್ ಗನ್. ಆಮೇಲೆ ಒಂದ್ ಗನ್ ತಗೊಂಡ್ ಏನ್ ಮಾಡ್ತಿ? ಎಲ್ಲಿ ಹೊಂಟಿ? ಹಂಟಿಂಗ್ ಈಗ? ಹಂಟಿಂಗ್ ನೋಡು, ಸ್ಟಡ್ಡೆಡ್ ಕೌಸ್ ಕಲ್ಲದ ಕರೆ ಕೌದ. ಹೌದಲ್ಲೇ. ವಾವ್, ಬೆಲ್ಟ್ಸ್ ನೋಡಿ ಹೆಂಗಿದೆ. ಇಲ್ಲಿ ಕೌಬಾಯ್ ಹ್ಯಾಟ್ಸ್, ಬೂಟ್ಸ್ ಮತ್ತೆ ಬೆಲ್ಟ್ಸ್ ಮಾತ್ರ ತುಂಬಾನೇ ಇದು. ಬಾಕಿ ಇಷ್ಟಕ್ ಮುಂದೆ ಫೋಟೋ ಹೊಡಿಸ್ಕೊಂತಿ ಚನ್ನು. ತಗೊಂಡ್ ಮನೆ ಟ್ರಕ್ ಹಾಕೊಂಡ್ ಮನೆಗೆ ಹೋಗ್ಬಿಡ. ಕಟ್ಟಿಗಿದ್ಲೇ ಕಟ್ಟಿಗಿದೆ. ಇದ ನೋಡಿ ಬಕೀಸ್ ಗೊಂಬೆ. ಕ್ಲೋದಿಂಗ್ ಎಲ್ಲ ನೋಡಿದ್ವಿ. ದ ಮೇನ್ ಏನಪ್ಪಾ ಅಂದ್ರೆ ಇಲ್ಲಿ ಬಕೀಸ್ ಅಲ್ಲಿ ಫುಡ್, ಫ್ರೆಶ್ ಫುಡ್ ಸಿಗುತ್ತೆ. ಬ್ರಿಸ್ಕೆಟ್, ಟ್ಯಾಕೋಸ್, ಬಾರ್ಬೆಕ್ಯೂ ತುಂಬಾನೇ ಫ್ರೆಶ್. ಆ್ಯಂಡ್ ಆಲ್ಸೋ ಈ ಥರ ಪ್ಯಾಕೇಜ್ಡ್ ಐಟಮ್ ಕೂಡ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಎಲ್ಲರೂ ಇಲ್ಲಿ ಸ್ಟಾಪ್ ಮಾಡ್ತಾರೆ ಬಕೀಸಲ್ಲಿ. ಟ್ಯಾಕೋಸ್, ಚಿಕನ್, ಫ್ರೈಸ್, ಹೋಮ್ ಮೇಡ್ ಫಡ್ಜ್ ಎಲ್ಲ ಇದು. ಆಲ್ಸೋ ಇಲ್ಲಿ ಬ್ರಿಸ್ಕೆಟ್ ಅಂದರೆ ಬೀಫ್ ಟ್ಯಾಕೋಸ್, ಬೀಫ್ ಬರ್ಗರ್ ತುಂಬಾನೇ ಪಾಪ್ಯುಲರ್ ಅಂತ ಇಲ್ಲಿ. ಸೊ ಜನ ಸ್ಟಾಪ್ ಮಾಡ್ತಾರೆ. ನೋಡಿ ಗ್ಯಾಸ್ ಸ್ಟೇಷನ್ ಎಷ್ಟು ದೊಡ್ಡದಿದೆ. ಫ್ರೆಶ್ ಮಾಡತ್ತಾರಲ್ಲ ಅವ್ರೆ. ನೋಡ ಫಡ್ಜ್ ಎಲ್ಲ ಐತೆ ಇಲ್ಲಿ. ಫಡ್ಜ್ ಏನೈತ್ಲಾ, ಇದು ಭಾಳ ಫೇಮಸ್ ಐತೆ ನೋಡಿದ. ಸ್ವೀಟ್ ಫುಲ್. ಟೈಗರ್ ಬಟರ್, ಪೀಕಾನ್, ಸಾಲ್ಟೆಡ್ ಕ್ಯಾರಮೆಲ್, ಡಾರ್ಕ್ ಚಾಕ್ಲೇಟ್. ಆಲ್ಮೋಸ್ಟ್ $4 ಒಂದಕ್ಕೆ, ಅಂದ್ರೆ $400 1 ಪೀಸಿಗೆ. ಫ್ರೆಂಚ್ ಫ್ರೈಸು ಐತಿ. ಗೋಸ್ಟ್ ಪೆಪ್ಪರ್, ಸ್ಪೈಸ್ ಲೆವೆಲ್ ಏನಿದೆಲ್ಲ. ಓ ಮೈ ಗಾಡ್. ಬಟ್ ಏನವ ಸಾಸೇಜ್? ಇದು ಪೆಪ್ಪರ್ ಟರ್ಕಿ ಐತಲ್ ಬಿಡು ಇಲ್ಲಿ. ಟರ್ಕಿ. ಇದು ಟರ್ಕಿ. ಈಗ ಡ್ರೈಡ್ ಹಿಂಗ್ ತಿನ್ನೋದ್ ಹಿಂಗ್ ಇಟ್ಕೊಂಡು ಚಿಪ್ಸ್ ತರ. ಡ್ರೈಡ್ ಚಿಪ್ಸ್. ಇವ್ರ ಬಕೀಸಿನ್ ಚಿಪ್ಸ್ ಕೂಡ ತುಂಬಾನೇ ಪಾಪ್ಯುಲರ್ ನೋಡಿ. ಒರಿಜಿನಲ್ ಸೀನ್ ಚಿಪ್. ಸೈಡ್ ಅದಾವ. ಕಡೆ ನಮ್ ಕಡೆ ಹೆಂಗ್ ದೋಸಾ ಹೆಂಗ್ ನೋಡ ಪಟ್ಟ ಅಂತ ಹಿಂಗ್ ಹಾಕಿ ಹಿಂಗ್ ಬಿಸಿ ನೋಡಿ ಜನ ಇಡಾ ತರ ತಗೊಂಡ್ ಹೊಂಟಾರ. ಸೀರಿಯಸ್ಲಿ ದೋಸಾ ಹೆಂಗ್ ಬಿಸಿ ಹಂಗ. ಬೀವರ್ ಚಿಪ್ಸ್ ಬಿಸಿ ಈಗ ಇಟ್ರ ಬಿಸಿ ತಗೊಳ್ಳೋಣ. ಲಿಟ್ರಲಿ ಬಿಸಿ ಐತಲ್ಲ. ಸ್ಯಾಂಡ್ವಿಚ್ ಹೆಂಗ್ ಮಾಡ್ತಾನ ತೋರಿಸ್ತಾನೆ ನೋಡಲ್ಲಿ. ಅವ ಬಿಸಿ ಬ್ರಿಸ್ಕೆಟ್ ಮಾಡಿ ಇಟ್ಟ, ಅವ್ನು ಸ್ಯಾಂಡ್ವಿಚ್ ಮಾಡಿ ಇಡಾತಾನವ. ಏನೇನ್ ಹಾಕತ್ತಾನ್ಲೇ ಅವ ಗೊತ್ತಿಲ್ಲ. ಬ್ರಿಸ್ಕೆಟ್ ಫುಲ್ ಫುಡ್ ಸ್ಟಾಲ್ ನೋಡಿ. ಹಾಡು ಹೇಳ್ತಾರ ಆಟಾದ್ಮೇಲೆ ಕಟ್ ಮಾಡ್ತಾ. ಏನೋ ಕಟ್ ಮಾಡಿದಲ್ಲಿ ಅವ. ಬ್ರಿಸ್ಕೆಟ್ ಕಟ್ ಮಾಡ್ತಿದ್ದಾನೆ. ಸೋಡಾ ಸೆಕ್ಷನ್ ಬಿಡುಚು ಎಷ್ಟು ದೊಡ್ಡದಿದೆ ನೋಡಿ. ಲೈಕ್ ಪ್ರತಿಯೊಬ್ರು ಇಲ್ಲಿ ಬಂದ್ರೆ ಎಲ್ಲಾನು ಸಿಗ್ತೈತಿ. ಸ್ಟಾಪ್ ಮಾಡಿದ ಕೂಡಲೇ ರೋಡ್ ಟ್ರಿಪ್ ಅಲ್ಲಿ $1 ಇಂದ ಬಕೆಟ್ ತಗೊಂಡ್ ಹೋಗೋಣ. ಸಜ್ಜಾರ ಅದಾರ ರೆಡಿ ಅಂತ. ಇವ್ರದ್ದು ಇದು ಪಾಪ್ಕಾರ್ನ್ ಕೂಡ ತುಂಬಾನೇ ಫೇಮಸ್. ಕ್ಯಾರಮೆಲ್ ಪಾಪ್ಕಾರ್ನ್, ಇಲ್ಲಿ ಟ್ರಿಪಲ್ ಮಿಕ್ಸ್ ಪಾಪ್ಕಾರ್ನ್ ಅಂತ. ಚೀಸ್ ಏನೇನ್ ಅಮೆರಿಕನ್ಸ್, ನಾವು ಸ್ವೀಟ್ಸ್ ತಿಂತೀವಿ ಅಂತೀವಿ. ಅಮೆರಿಕನ್ ಸ್ವೀಟ್ಸ್ ತಿನ್ನೋದ್ ನೋಡಿದ್ರೆ ಏನ್ ಅಂತೀರೋ ನೀವು. ಓ ಮೈ ಗಾಡ್. ನಾವು 1 ಕಪ್ ಶುಗರ್ ಹಾಕಿದ್ರೆ ಅವ್ರು 15 ಕಪ್ ಶುಗರ್ ಆಗಿರ್ತಾರೆ. ಬಕೀಸ್ ಅಲ್ಲಿ ಎಲ್ಲದಕ್ಕಿಂತ ಫೇಮಸ್ ಏನಪ್ಪಾ ಅಂತಂದ್ರೆ ಅದ್ರ ರೆಸ್ಟ್ ರೂಮ್ಸ್. ಅಲ್ಲಿ ಕಾಣ್ತಿದೆ ನೋಡಿ ರೆಸ್ಟ್ ರೂಮ್ಸ್. ತುಂಬಾ ಅಂದ್ರೆ ತುಂಬಾನೇ ಕ್ಲೀನ್ ಆಗಿರುತ್ತೆ ಅಲ್ಲ ಚನ್ನು? ಕ್ಲೀನೆಸ್ಟ್ ರೆಸ್ಟ್. ಜನ ಇದ್ರು ಹೆಂಗ್ ಕ್ಲೀನ್ ಮಾಡ್ತಾರಂತ ಸಾವಿರಾರು ಜನ ವಿಸಿಟ್ ಮಾಡ್ತಾರೆ. ಅದ್ರಲ್ಲೂ ಕೂಡ ಎಷ್ಟು ಕ್ಲೀನ್ ಅಂಡ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಬಕೀಸ್ ಪೆಟ್ರೋಲ್ ಬಂಕಿಗೆ ಎಷ್ಟು ಫೇಮಸ್, ರೆಸ್ಟ್ ರೂಮ್ಸ್ ಕೂಡ ಅಷ್ಟೇ ಫೇಮಸ್. ಕಾಫಿ ತಗೊಳ್ಳೋಣ ಚನ್ನು? ಯಾವ್ದು ಬೇಕು ನಿನಗೆ? ಕೊಲಂಬಿಯನ್ ಕಾಫಿ ಟ್ರೈ ಮಾಡೋಣ. ಲೆಟ್ಸ್ ಗೋ. ಫೇಮಸ್. ಎಸ್. ಸೊ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಕಾಫಿ ತಗೋಬೇಕು, ಬಿಸಿ ತಗೊಂಡು ಇಲ್ಲೆಲ್ಲ ಕ್ರೀಮರ್ಸ್ ಮತ್ತೆ ಸಿರಪ್ಸ್ ಎಲ್ಲ ಇಟ್ಟಿದ್ದಾರೆ ಹಾಕೊಂಡು ಅಲ್ಲಿ ಹೋಗಿ ಬಿಲ್ಲಿಂಗ್ ಸೆಕ್ಷನ್ ಅಲ್ಲಿ ಬಿಲ್ ಮಾಡಿಸ್ಬೇಕು. ಪ್ರತಿಯೊಂದು ಐಟಮು ಹಾಗೆ ನಮ್ಮ ಕಡೆ ಹೇಗೆ ಮಾಡಿಸಿರುತ್ತೋ ಅದೇ ತರ ಇಲ್ಲೂ ಕೂಡ. ಆಲ್ಕೋಹಾಲ್ ಕೂಡ ಆಯ್ತಲ್ಲ, ಎನರ್ಜಿ ಡ್ರಿಂಕ್, ಜ್ಯೂಸ್. ಸೊ ಏನಿಲ್ಲ ಇಲ್ಲಿ, ಏನಿಲ್ಲ ಎಲ್ಲ ಐತಿ. ಈ ಕಡೆ ಎಲ್ಲ ಕ್ಯಾಂಪಿಂಗ್ ಐಟಮ್ಸ್ ಇದೆ.
ಒಂದ್ ಪೆಟ್ರೋಲ್ ಬಂಕ್ ಇದು ಅಂದ್ರೆ ನೀವು ನಂಬ್ತೀರಾ ಜನ? ನೀವ್ ಹೇಳಿ, ಕಾಮೆಂಟ್ ಮಾಡಿ ತಿಳಿಸಿ ನಮಗೆ. ನೋಡಿ ವಿಂಡ್ಶೀಲ್ಡ್ ವಾಶ್, ಎಲ್ಲ ಕಾರಿಗೆ ಕಾರ್ ಜಂಪ್ ಸ್ಟಾರ್ಟ್ ಮಾಡಕ್ ನೋಡಿ. ಜಂಪ್ ಸ್ಟಾರ್ಟ್ ಮಾಡಕ್ ಹೋಯ್ತಾನೆ. ನೈಸ್. ಕ್ಯಾಂಪಿಂಗಿಗೂ ಇಟ್ಟಾರ ನೋಡ್ ಚೆನ್ನು. ಯಾಕಂದ್ರೆ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಇಲ್ಲಿ ತುಂಬಾ ಜನ ಕ್ಯಾಂಪಿಂಗ್ ಮಾಡ್ತಾರಲ್ಲ, ಸೊ ಮ್ಯಾಚ್ ಸ್ಟಿಕ್ಸ್, ಲೈಟರ್ ನೋಡಿಲ್ಲಿ. ಎಳೆಯತ್ತಿತ್ ನಂಗೆ ಇಲ್ಲೇನು ಏನ್ ಹೇಳ, ಸಮನ್ಸ್ ಕಾಲಿಂಗ್ ಮೀ. ಬಿಡಂಗಿಲ್ಲ. ಆಲ್ಕೋಹಾಲ್ ನೋಡಿ ಯಾವ ತರದ ಬಿಯರ್ ಬೇಕು. ಅಲ್ಲಿ ಫುಲ್ ಸೋಡಾ, ಎನರ್ಜಿ ಡ್ರಿಂಕ್ಸ್ ಅಲ್ಲೆಲ್ಲ ಇದೆ. ಇಲ್ಲಿ ಇಂಪೋರ್ಟ್ ಆಗಿದ್ದ ಬಿಯರ್ ಸೆಕ್ಷನ್ ಇದು. ಇಲ್ಲಿ ನೋಡಿ ಅಕ್ಕ ಏನ್ ಬೇಕು ನಿನಗೆ? ಎಲ್ಲ ಲೋನ್ ಸ್ಟಾರ್ ಬಿಯರ್ ಇದೆ ನೋಡಿ, ಫೇಮಸ್ ಲೋನ್ ಸ್ಟಾರ್ ಬಿಯರ್ ಇದೆ. ಓ, ಟೆಕ್ಸಸ್ ಇಂದ ಇದು ಲೋನ್ ಸ್ಟಾರ್. ಎಷ್ಟು ದೊಡ್ಡದಿದೆ ನೋಡಿ. ಪೆಟ್ರೋಲ್ ಬಂಕ್ ಇದು ಲಿಟ್ರಲಿ. ಚನ್ನು, ನೀ ಏನೋ ಒಂದು ಐಟಮ್ ಐತಿ ತೋರಿಸ್ಲಿ ಬಾಯ್ಲಿ. ಏನದ? ಕಾಟನ್ ಕ್ಯಾಂಡಿ ನೋಡಿ. ಕಾಟನ್ ಕ್ಯಾಂಡಿ, ಸ್ಟ್ರಾಬೆರಿ, ಬನಾನಾ, ವಾಟರ್ ಮಿಲನ್. ಇದು ಕ್ಲಾಸಿಕ್ ಅಂತ. ಐ ಥಿಂಕ್ ವಿಲ್ ಟೇಕ್ ಕ್ಲಾಸಿಕ್ ಐಟಮ್ನ ತಗೊಂಡು ನಾವು ಇವತ್ತು ಬಕೀಸ್ ಅಲ್ಲಿ ಒಂದು 5 ಬಕೀಸ್ ಪಾಪ್ಯುಲರ್ ಐಟಮ್ಸ್ನ ತಗೊಂಡು ಟ್ರೈ ಮಾಡ್ತಿದ್ದೀವಿ. ಅಫ್ಕೋರ್ಸ್ ಬೀಫ್ ಬರ್ಗರ್ ತೊಗೊಳಲ್ಲ ನಾವು, ಯಾಕಂದ್ರೆ ಬೀಫ್ ತಿನ್ನಲ್ಲ. ಬಟ್ ಅದು ನೆಕ್ಸ್ಟ್ 5 ಪಾಪ್ಯುಲರ್ ಐಟಮ್ಸ್ನ ತಗೊಂಡು ಟ್ರೈ ಮಾಡಿ ನಿಮಗೆ ಹೇಳ್ತೀವಿ ಹೇಗಿದೆ ಅಂತ. ನೋಡಿ, ಬಾಳೆಕಾಯಿ ಚಿಪ್ಸ್, ಟ್ರಾಪಿಕಲ್ ಮಿಕ್ಸ್ ಐತದ. ಬನಾನಾ, ಪೈನಾಪಲ್ ಎಲ್ಲ ಮಿಕ್ಸ್ ಐತಿ. ಶೇಂಗಾ ಬೇಕು. ನಮ್ ಡ್ಯಾಡಿ ಇದ್ರ ಪಕ್ಕ ತಗೊಂತಿದ್ರು ನೋಡೋದು. ತೋಲೆ ಪ್ರೋಟೀನ್. ನಿಮ್ ಪಪ್ಪ ನಾವ್ ನಾರ್ತ್ ಇಂಡಿಯಾ ಟ್ರಿಪ್ ಹೋದಾಗ ನಮ್ಮ ಮಾವಾರ್ ಎಷ್ಟು ತಿಂದಿದ್ರು ಶೇಂಗಾ ಅಂತ ಅಂದ್ರೆ. ಚೆನ್ನು ಯಾವ್ದಾರ ಹಾಟ್ ಸಾಸ್ ತಗೊಂಡ್ ಹೋಗೋಣ ಮನೆಗ, ಖಾಲಿ ಆಗೈತಿ. ಚಿಪೋಟ್ಲೆ ಇಲ್ಲಿ ತಗೊಂಬ. ಹಬೆನಾರೋ ಅಲ್ಲ, ಸ್ಪೈಸಿ ಇರುತ್ತೆ ಇದು. ಹಬೆನಾರೋ. ಐ ಥಿಂಕ್ ವಿ ಕ್ಯಾನ್ ಟ್ರೈ ದಿಸ್. ಲೆಟ್ಸ್ ಟೇಕ್ ದಿಸ್. ಜಾಮ್, ಪೈನಾಪಲ್ ಹ್ಯಾಲೋಪಿನೋ. ಅಂದ್ರೆ ಪೈನಾಪಲ್ ಹ್ಯಾಲೋಪಿನೋ ಅಂದ್ರೆ ಚಿಲ್ಲಿ, ಅದು ಸ್ಪೈಸಿ ಇರುತ್ತೆ. ಸೊ ಪೈನಾಪಲ್ ಹ್ಯಾಲೋಪಿನೋ ಜೆಲ್ಲಿ. ಎಷ್ಟು ಅದಕ್ಕೆ? ಜಾಮಿಗೆ $7 ಅಂದ್ರೆ ಆಲ್ಮೋಸ್ಟ್ $700 ಬಿಡು. ಇಲ್ಲಿ ನೋಡಿ, ಇಲ್ಲಿ ನಮ್ ಬನಾನಾ ಚಿಪ್ಸ್ $3.25 ಅಂತ ಇದಕ್ಕ. ನನ್ ಫ್ರೆಂಡ್ ತಿರ್ಸಿನ್ ತರ್ತಿದ್ದ. ಅದು ಮಸ್ತ್ ಇರುತ್ತಲ್ಲ ಅದು. ಫುಲ್ ಕ್ಯಾಂಡಿ. ಇಲ್ಲಿ ನೋಡಿ, ಸಾರ್ ಪ್ಯಾಚಸ್ ಎಷ್ಟು ಫೇಮಸ್ ಅಂದ್ರೆ ಅಮೆರಿಕಾದಲ್ಲಿ. ಬೇರೆ ತರ ಸಾರ್ ಪ್ಯಾಚಸ್. ಬಂದ್ರೆ ಹುಚ್ಚ ಬಿಡ್ತಾರೆ. ನೆಕ್ಸ್ಟ್ ನಗೆಟ್ಸ್ ಸಖತ್ ಫೇಮಸ್. ಇಲ್ಲಿ ನಗೆಟ್ಸ್ ತಗೋಣ ಬರೀ. ಚಿಕನ್ ನಗೆಟ್ಸ್ ಅಲ್ಲ, ಪಾಪ್ಕಾರ್ನ್ ಗತ್ತೆ ನಗೆಟ್ಸ್ ಬರ್ತದೆ. ಇದು ಇನ್ನೊಂದು ಫೇಮಸ್ ತುಂಬಾನೇ, ಬೀವರ್ ನಗೆಟ್ಸ್ ಅಂತ. ಇದನ್ನು ಕೂಡ ಟ್ರೈ ಮಾಡೋಣ ಇವತ್ತು. ಬ್ರಿಸ್ಕೆಟ್ ಆನ್ ಬೋರ್ಡ್ ಅಂತಾರ. ಬ್ರಿಸ್ಕೆಟ್ ಆನ್ ಬೋರ್ಡ್ ಅಂತ. ಓ ಮೈ ಗಾಡ್. ಆ ಊಟ, ತಿಂಡಿ, ಬಟ್ಟೆ ಎಲ್ಲ ಅಲ್ದಲೇನೆ ಇಲ್ಲಿ ಕಿಚನ್ ಐಟಮ್ಸ್ ಕೂಡ ಸಿಗುತ್ತೆ ನೋಡಿ. ಮಗ್ ನೋಡ್ಲಿ ಎಷ್ಟು ಕ್ಯೂಟ್ ಆಗಿದ್ದಾರೆ. ನಿನ್ನಂಗ ಐತೆ ಮಾಡ ಮಾಡಿ. ಇದು ಫುಲ್ ಮೆಕ್ಸಿಕನ್ ನೋಡಿ, ಮಾರ್ಗರಿಟಾ. ಇದೆಲ್ಲ ಮೆಕ್ಸಿಕನ್. ನೀವೆಲ್ಲೇ ಮೆಕ್ಸಿಕನ್ ಹೋಟೆಲಿಗೆ ಹೋದ್ರು ಇವ್ರು ಕಾಣ್ತಾರೆ, ಅವ್ರು ಸ್ಕಲ್ಲವ್ರು. ಏನೇನ್ ಬೇಕಪ್ಪ ಚೆನ್ನು, ಒಂದ್ ಅಂಗಡಿ ಒಳಗೆ ಏನ್ ಬೇಕು ನೋಡಿ. ಫ್ರೇಮ್ಸ್, ಕ್ರಾಕರಿ, ಫ್ರೇಮ್ಸ್ ನೋಡ್ಬಾ, ಇಲ್ಲಿ ಮಸ್ತ್ ಜನ 1 hour ಸ್ಪೆಂಡ್ ಮಾಡ್ತಾರೆ ಅಂಗಡಿಗೆ ಬಂದು. ಸೊವಿನಿಯರ್ಸ್ ತಗೊಂಡು, ಊಟ ತಗೊಂಡು, ಫ್ರೆಶನ್ ಅಪ್ ಆಗಿ. ಇಷ್ಟು ದೊಡ್ಡ ಪೆಟ್ರೋಲ್ ಬಂಕ್ ಯಾವ್ದಾರ ಇಂಟರ್ಸ್ಟೇಟ್ ಓಡಾಡ್ಬೇಕಾದ್ರೆ ಇದ್ರೆ ಚೆನ್ನಾಗಿರುತ್ತೆ. ಎಲ್ಲ ಅಂಡರ್ ಒನ್ ರೂಫ್. ಲೈಕ್ ನಿಮಗೆ ಕ್ಲೋದಿಂಗು, ಊಟ, ನಿಮಗೆ ಗಾಡಿ ಬೇಕಾಗಿರೋ ಐಟಮು, ಸ್ನ್ಯಾಕ್ಸು, ರೆಸ್ಟ್ ರೂಮ್ಸು, ಬಾತ್ರೂಮ್ಸ್ ಎಲ್ಲ ಒಂದೇ ಕಡೆ ಇದ್ರೆ ಎಷ್ಟು ಕನ್ವೀನಿಯಂಟ್ ಆಗಿರುತ್ತಲ್ಲ. ತುಂಬಾನೇ ಕ್ಲೀನು. ಹೇಗೆ ಅನಿಸ್ತಿದೆ ನಿಮಗೆ ಈ ವಿಡಿಯೋ ನೋಡಿ? ನಿಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ನಿಮಗೆ ಹೇಗೆ ಅನಿಸ್ತು ಅಂತ. ಏನಿದ ಮಿನಿಯೇಚರ್ ಪೆಟ್ರೋಲ್ ಪಂಪ್. ಬಿಯರ್ ಹಾಕಿ ಬಿಯರ್ ಹಿಂಗ ಮಾಡೋದು. ವಿಸ್ಕಿ ಬಿಯರ್ ಡಿಸ್ಪೆನ್ಸರ್. ಟೆಕ್ಸಸ್ ಅಲ್ಲಿ ಸಖತ್ ಅಂದ್ರೆ ಸಖತ್ ಹಂಟಿಂಗ್ ಮಾಡ್ತಾರೆ. ಅಂಡ್ ಫುಲ್ಲಿ ಲೀಗಲ್ ಇದೆ. ಎಲ್ಲಾರ ಹತ್ರನೂ ಗನ್ಸ್ ಇರುತ್ತೆ ಹಂಟಿಂಗ್ ಮಾಡಕ್ಕೆ. ಸೊ ಹಾಗಾಗಿ ಎಲ್ಲಾ ಕಡೆ ನೀವು ಸ್ಕಲ್ಸು ಎಲ್ಲ ಇಟ್ಕೊಂತಾರೆ ಅವರು. ಟರ್ಕಿದಾಗಿರ್ಬೋದು, ದೊಡ್ಡ ಪಿಗ್ ಆಗಿರ್ಬೋದು, ಅಥವಾ ಕೌಸಿಂದ ಆಗಿರ್ಬೋದು. ಇಲ್ಲೇ ನೋಡ್ತಿದ್ರ ನೋಡಿ, ಕಿಚನ್ ಏಪ್ರನ್. ಮನೆಯೊಳಗೆ ಅಡಿಗೆ ಮಾಡೋದು ನಾನು ಹಾಕೊಂಡು ಅಡ್ಯಾಡೋದು ಈಕಿ. ಸಣ್ಣ ತೊಗೊಳಲ್ಲ ಸಾಕ. ಟ್ರಿಪಲ್ ಮಿಕ್ಸ್ ಪಾಪ್ಕಾರ್ನ್ ತುಂಬಾ ಪಾಪ್ಯುಲರ್ ಇಲ್ಲಿ. ಚೆಡಾರ್ ಚೀಸ್, ಕ್ಯಾರಮೆಲ್ ಮತ್ತೆ ಕೆಟಲ್ ಪ್ಲೇನ್. ಎಷ್ಟೊಂದು ಫ್ಲೇವರ್ಸ್ ಇದೆ. ಬಟ್ ನಾವು ಚಾಕ್ಲೇಟ್ ಅಷ್ಟೇ ತಗೊಂಡು. ಎಷ್ಟಾಯ್ತು? $25 ಆಯ್ತು ನಾವು ತಗೊಂಡಿದ್ದ ಐಟಮ್ಸ್. ಜಾಸ್ತಿ ತಗೊಂಡಿಲ್ಲ ಆಕ್ಚುಲಿ. ಅದ್ರಲ್ಲಿ ಜಾಮ್ ಮತ್ತೆ ಸಾಸೇ ಜಾಸ್ತಿ ಇದೆ. ಏನೇನೋ ಐಟಮ್ಸ್ ತಗೊಂಡಿದೀವಿ. ಈಗ ಕಾರಲ್ಲಿ ಕುತ್ಕೊಂಡೆಲ್ಲ ಟ್ರೈ ಮಾಡಿ ಹೇಳ್ತೀವಿ ನಿಮಗೆ. ಫೇಮಸ್ ಐಟಮ್ಸ್ ತಗೊಂಡಿದೀವಿ. ಅದ್ರಲ್ಲಿ ಅಫ್ಕೋರ್ಸ್ ಬೀಫ್ ಬರ್ಗರ್ ತಗೊಂಡಿಲ್ಲ. ಬಟ್ ಬೇರೆ ಎಲ್ಲ ಟ್ರೈ ಮಾಡಿ ನೋಡೋಣ ಬನ್ನಿ. ಓಕೆ, ಬಕೀಸಿಂದ ನಾವು ಒಂದು 5 ಐಟಮ್ಸ್ ತಂದಿದ್ದೀವಿ. ಇವಾಗ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ದ ಮೋಸ್ಟ್ ಫೇಮಸ್ ಐಟಮ್ಸ್ ತಂದಿದ್ದೀವಿ.
ಗಾಳಿ ಯಾಕೆ ಇಷ್ಟೊಂದು ಬಿಸ್ತಿದೆ ಅಂದ್ರೆ ಹೊರಗಡೆ 40 ಡಿಗ್ರಿ ಮೇಲಿದೆ ಅನ್ಸುತ್ತೆ. ಸೆಕೆ ತಡಿಯಕ್ ಆಗ್ತಿಲ್ಲ ನಮ್ ಕೈಲಿ. ಚಳಿ ತುಂಬಾ ಚಳಿ. ಫಸ್ಟ್ ಐಟಮ್ ಓಪನ್ ಮಾಡೋಣ ಚೆನ್ನು. ಐ ಥಿಂಕ್ ಕಾಟನ್ ಕ್ಯಾಂಡಿ ತಿನ್ನೋಣ ಫಸ್ಟ್. ಈಗ ಕಾಟನ್ ಕ್ಯಾಂಡಿ ಹೆಂಗೈತಿ? ಏನೋ ರಿಯಾಕ್ಷನ್ ಬರತ್ತೆ. ಟೂತ್ಪೇಸ್ಟ್ ತಿಂದಂಗ ಆಗತೈತಿ ಸೀರಿಯಸ್ಲಿ. ತುಳಿದ್ಲೆ ಬೀವರ್ ನಗೆಟ್ಸ್ ಅಂತ ಇದನ್ನ ತಿನ್ನೋಣ ಹೇಗಿರುತ್ತೆ ಅಂತ. ಏನಿದೆ ಅದು ಐತಿ. ಮಜಾ ಆಯ್ತು. ನೆಕ್ಸ್ಟ್ ಚಾಕ್ಲೇಟ್ ಫಜ್. ಯಪ್ಪ ಚನ್ನು ನಿಂಗ್ ಸೇರಂಗಿಲ್ಲ ಬಟ್ ಮಸ್ತ್ ಐತಿ. ಬಾಳ ಸ್ವೀಟ್ ಐತಿ. ಓವರ್ ಆಕ್ಟಿಂಗ್. ತಿನ್ನ ಮಸ್ತ್ ಐತಿ ಚೆನ್ನು. ಫ್ರೆಶ್ ಐತಿ. ಇದು ಪಾಪ್ಕಾರ್ನ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ನಾವು 3 ಫ್ಲೇವರ್ಸ್ ಇರುತ್ತೆ. 5 ನಿಮಿಷ ಖಾಲಿ ಮಾಡ್ಬಿಡ್ತಾನೆ ಚೆನ್ನು ಅಂತೂ. ಪಾಪ್ಕಾರ್ನ್ ಪ್ಲೇನ್ ಒಂದು ತುಂಬಾ ಚೆನ್ನಾಗಿರುತ್ತೆ ಇದು ಅಂತ. ಇಲ್ಲಿಂದ ನಾವು ಊಟ ಮಾಡಕ್ ಹೋಗ್ತೀವಿ. ಬಟ್ ಇಲ್ಲಿವರೆಗೂ ವಿಡಿಯೋ ನಿಮಗೆ ಹೇಗ್ ಅನಿಸ್ತು? ಅಮೆರಿಕಾದ ಲಾರ್ಜೆಸ್ಟ್ ಪೆಟ್ರೋಲ್ ಬಂಕ್, ಪ್ರಪಂಚದ ಲಾರ್ಜೆಸ್ಟ್ ಪೆಟ್ರೋಲ್ ಬಂಕ್ ಅಂತ ಒಂದ್ 4-5 ಸತಿ ಹೇಳ್ದೆ. ಏನಕ್ಕೆ ಇಷ್ಟು ಹೈಪ್ಡ್ ಇದೆ ಅಂತ ಐ ಹೋಪ್ ಇವಾಗ ನಿಮಗೆ ವಿಡಿಯೋನಲ್ಲಿ ಗೊತ್ತಾಗಿರ್ಬೋದು. ನಾವು ಫಸ್ಟ್ ಟೈಮ್ ಈ ಪೆಟ್ರೋಲ್ ಬಂಕ್ ವಿಸಿಟ್ ಮಾಡಿದಾಗ ತುಂಬಾನೇ ಶಾಕ್ಡ್ ಆಗಿದ್ವಿ, ತುಂಬಾ ಸರ್ಪ್ರೈಸ್ಡ್ ಆಗಿದ್ವಿ. ಯಾಕಂದ್ರೆ ಇಷ್ಟು ದೊಡ್ಡ ಪೆಟ್ರೋಲ್ ಬಂಕ್ ನಾವು ನೋಡೇ ಇರ್ಲಿಲ್ಲ. ಈ ತರದ ಪೆಟ್ರೋಲ್ ಬಂಕ್ ಇಂಡಿಯಾನಲ್ಲಿ ಇದ್ರೂ ಚೆನ್ನಾಗಿರುತ್ತಲ್ವಾ? ನಿಮ್ಗೆ ಹೇಗೆ ಅನಿಸ್ತಾ? ಆಕ್ಚುಲಿ ಮುಂಬೈ ಬೆಂಗಳೂರು ನೋಡೋ ಒಂದ್ 2 ಎಲ್ಲ ಇಡ್ಬೇಕಲ್ಲ, ಊಟ ತಿಂಡಿ, ಪೆಟ್ರೋಲ್ ಪಂಪ್ಸ್, ಅಲ್ಲೇ ಬಟ್ಟೆ, ಒಳ್ಳೆ ರೆಸ್ಟ್ ರೂಮ್ಸ್. ನನ್ಗಂತೂ ಒಳ್ಳೆ ರೆಸ್ಟ್ ರೂಮ್ಸ್ ಇದ್ರೆ ಅದ್ರಷ್ಟು ಖುಷಿನೇ ಯಾವ್ದು ಆಗಲ್ಲ, ಎಸ್ಪೆಷಲಿ ಹೆಣ್ಮಕ್ಳು ಓಡಾಡ್ಬೇಕಾರಂತೂ. ಎನಿವೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದೇ ತರದ್ ನಾವು ಅಮೆರಿಕನ್ ಎಕ್ಸ್ಪೀರಿಯನ್ಸಸ್, ಫುಡ್ ಬ್ಲಾಗ್ಸ್ ಮತ್ತೆ ಟ್ರಾವೆಲ್ ಎಕ್ಸ್ಪೀರಿಯನ್ಸಸ್ ನಿಮ್ ಜೊತೆ ಶೇರ್ ಮಾಡ್ತೀವಿ. ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. See you guys in our next vlog. Bye bye.